ನೋಡ್ರ ಏನು ಬೆಲೆ ಕಟ್ಟಿದ್ರು? 1,30,000. ಇನ್ನು ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ. ಏನು ಒಂದೂವರೆ ವರ್ಷ ಅಂತ ಕಾಣುತ್ತೆ ಅದು. ಇನ್ನೊಂದು ವರ್ಷ ಬೇಕು ಅಲ್ವ ಅಲ್ಲಿ ಬರ್ಬೇಕು. ಚೆನ್ನಾಗಿದಾವೆ ರೀ, ಫೈನ್, ಚೆನ್ನಾಗಿದ್ದಾವೆ. ವ್ಯಾಪಾರ ಇನ್ನೂ ಆಗಿಲ್ಲ. ಏನು ಬಿಸಿಲು ಜಾಸ್ತಿ ಅಲ್ವಾ? ಮಾತಾಡ್ತೀನಿ ಅಜ್ಜ ಮಾತಾಡ್ತೀನಿ. ಯಜಮಾನ್ರೆ, ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ದನದ ಆಯಸ್ಸು 18-17 ವರ್ಷ. ಒಂದು 20 ವರ್ಷ ಕಟ್ಕೋಬೋದ ಅಲ್ವಾ? ಈಗ ನಮ್ಮ ಆರೋಗ್ಯ ಹೆಂಗ್ ನಾವು ನೋಡ್ಕೊಂತೀವಿ, ಅವ್ರ ಆರೋಗ್ಯನ ನಾವು ನೋಡ್ಕೋಬೇಕು ಅಲ್ವಾ? ಅವ್ರ ಆರೋಗ್ಯದಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು. ಅಲ್ಲ, ನಾವು ಗಮನ ಕೊಡ್ಬೇಕು. ಮಾತಾಡಲ್ವಲ್ಲ ಅವು. ಒಂದು 18-20 ವರ್ಷ ಹೇಳ್ಬೋದಲ್ವಾ? ಕರೆಕ್ಟ್ ಯಜಮಾನ್ರೆ. ನೋಡ್ರ ನಿಮ್ಮವ್ವ ಏನು ಬೆಲೆ ಕಟ್ಟಿದ್ದೀರಾ? 80,000. ಅವು ಬೇರೆಯವ್ರಾ? ಇನ್ನು ಕಡ್ಸ ಹೋರಿಕರನ? ಇದು ಹೋರಿಕರ. ಕೆಲವೊಂದು ಕಡ್ಸು ಹೋರಿಕರದನ ಇರ್ತವೆ ಅಲ್ವಾ? ಅಲ್ಲಿವರೆಗೂ ಇದಾವ? ಹೌದಾ? ಏನೆಲ್ಲ ಬಂದ್ಬಿಟ್ಟಿದ್ದೀರಾ? ಯಾವಾಗ ಬಂದ್ರಿ? ಆಯ್ತು. ಇದಾನೆ. ನಾವು ಹಾಕ್ತೀವಿ ಇಂಡಿಯನ್ ಹಳ್ಳಿ ಕಾರ್, ಯೂಟ್ಯೂಬ್ಗೆ ಹಾಕ್ತೀವಿ. ತೆಗಿರಿ ಇಂಡಿಯನ್ ಹಳ್ಳಿ ಕಾರ್ ತೆಗಿರಿ, ಯಾಕೆ ತೋರಿಸ್ತೀವಿ. ಯೂಟ್ಯೂಬಲ್ಲಿ ನೋಡಬೇಕು, ಮೊಬೈಲಲ್ಲಿ ನೋಡಬೇಕು. ಅಲ್ಲಿ ಅವರು ತೋರಿಸಿಲ್ಲ ಅಂದ್ರಲ್ಲ, ಮೊಬೈಲಲ್ಲಿ ನೋಡ್ಬೇಕು ಅವೆಲ್ಲ. ಮಾಡಿ ತಿಂಡಿ ಆಯ್ತು. ಇನ್ನೊಂದು 3-4 ದಿನ ಇರುತ್ತಾ ಜಾತ್ರೆ? ಇರುತ್ತಾ? ಹೌದಲ್ಲ?
ಇಲ್ಲ ಇಲ್ಲ. ಆಮೇಲೆ ಏನು ಬೆಲೆ ಕಟ್ಟಿದ್ರಿ ಇದು? 1,25,000. ಮಾಗಡಿಗೆ ಹೋಗಿಲ್ಲ. ನಾನು ಮಾಡಿರಲಿಲ್ಲ. ಇದು ಮಾಡಿಕೊಂಡು ಗುರುವಾರ ಶುಕ್ರವಾರ ಅಲ್ಲಿಗೆ ಹೋಗ್ತೀನಿ ಮಾಗಡಿಗೆ. ಈಗ 1 ಲಕ್ಷನಾ? ಯಾವುದು ಹಲ್ಲುಗಳು ಯಾವುದು ಆಗಿಲ್ಲ? ಆಗಿಲ್ಲ. ಚೆನ್ನಾಗಿದಾವೆ ರೀ. ಹೊರಗಿನ ಗಿರಾಕಿ ಬರಬೇಕು. ಊಟ ಮಾಡಿ. ಪಾಪ ಪುಣ್ಯದ ಹಿಂದೆಯ ಅದೇನು ಕೇಳಬೇಡ ಅಂತ ಬರ್ಬಿಟ್ಟು ನಾನು ಅದಕ್ಕೆ ತೂಕ ಕೊಡ್ಬೇಕು. ನೀವು ತೂಕ ಕೊಟ್ಟು ನೆಲ ಮಾಡ್ಕೊಂಡು ಕಾಣ ಕೇಳು. ನೋಡ್ರಿ ನಿಮ್ಮವ್ವ ಏನು ಬೆಲೆ ಕಟ್ಟಿದ್ರೆ? 140. ಅವು 75. ಎಲ್ಲ ಊರಿಗಳೇನಾ? ಬಂದು ಯಾವ್ದು ಗೌಡ್ರೆ? ಹೌದಾ? ಜೋಡಗಟ್ಟೆಗೆ ಬರ್ತಾ ಇರ್ತೀರ ನೀವು? ಜೋಡಗಟ್ಟೆಗೆ ಬರಲ್ವಾ? ನಾವು ಅಲ್ಲಿಗೆ ಬರ್ತಾ ಇರ್ತೀವಿ ಜೋಡಗಟ್ಟೆಗೆ. ಏನು ಜಾಸ್ತಿ ಹಳ್ಳಿಕಾರ್ ತಳಿ ಬಂದಿದೆ ಅಲ್ವಾ? ಏನು ಬಿಸಿಲು ಜಾಸ್ತಿ ರೀ ನೋಡಿ. ಯಜಮಾನ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿ. ಸರ್ ಗೌಡ್ರೆ ಏನು ಬೆಲೆ ಕಟ್ಟಿದ್ದೀರಾ? 1.25. ಅಲ್ಲೂ ಆಗಿಲ್ಲ. ಇಲ್ಲ ನಾನು ಹ್ಯಾಂಡಿಕ್ಯಾಪ್ ಕೈಲಿ ಆಗಲ್ಲ ಅಂತ ನಡೀತದೆ. ಗೌಡ್ರ ಏನು ಬೆಲೆ ಕಟ್ಟಿದ್ದೀರಾ ನೀವು ಸರ್? ಇವು 2.80 ಹೇಳ್ತಾ ಇದೀವಿ. 2,80,000. ಅಲ್ಲೂ 4 ಕಲ್ಲು. 2,80,000. ಚೆನ್ನಾಗಿದಾವೆ ರೀ. ಮನೆ ಮುಂದೆ ಯಾವತ್ತು ಇರ್ತಾವ? ಮನೆ ಮುಂದೆ ಯಾವತ್ತು ಇರ್ತಾವ? ಮಾರ್ಲಿಲ್ಲ ಅಂದ್ರೆ ಮನೆ ಹತ್ರ. ಫೋನ್ ನಂಬರ್ ಇದೆಯಾ? ಇದೆ, ಕೊಡಿ. 944 944 988 988 66 16 ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡಿ. ಜನ ನೋಡ್ತಾರಲ್ವ ನಮಗೆ, ಕೇಳ್ತಾರೆ ಯಾವ್ದನ ಏನು ಫೋನ್ ನಂಬರ್ ಹಾಕಿ ಸರ್ ಅಂತಾರೆ. ಹಂಗಾಗಿ ಇನ್ನೊಂದು 3-4 ದಿನ ಇರುತ್ತಾ? ಇನ್ನೂ ಒಂದು 2-3 ದಿನ ಇರುತ್ತೆ. ಮಾಗಡಿಗೆ ಬರಲ್ವಾ? ಇಲ್ಲ, ಮಾಗಡಿಯರೇ ಇಲ್ಲಿಗೆ ಬರ್ತಾ ಇದ್ದಾರೆ. ಹೌದಾ? ಹಂಗ ನಾನು ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ. ಹೌದಾ? ಅವರು ಕಡಿಗೆರೆ ರಘು ಪಟೇಲ್ ಅವರು ಇಲ್ಲೇ ಬಂದವ್ರಂತೆ. ಹೆಂಗೆ ಪರವಾಗಿಲ್ಲ ವ್ಯಾಪಾರ ಹೆಂಗೆ?
ಪರವಾಗಿಲ್ಲ ವ್ಯಾಪಾರ ಹೆಂಗೆ ಅಂತ. ವ್ಯಾಪಾರ ಪರವಾಗಿಲ್ಲ. ಇನ್ನು ಜನಗಳು ಬರಬೇಕು ಹೊರಗಡೆಯಿಂದ ಅಲ್ವಾ. ಹೊರಗಡೆಯಿಂದ ಯಾರೋ ಬುಕ್ ಕೊಡು ಅಂತಾರೆ. ಚೆನ್ನಾಗಿ ಸಾಕಿದ್ದೀರಾ ಸರ್, ಚೆನ್ನಾಗಿ ಸಾಕಿದ್ದೀರಾ ಇದು ಜೋರ. ಅವನ್ ಎಲ್ಲಾರು ಹೋದ್ರು ಆಯ್ತಮ್ಮ. ಯಜಮಾನ್ರೆ ಯಾವ ಊರು ನಿಮ್ದು? ನಾಗಮಂಗಲ. ನಾಗಮಂಗಲ, ಮಂಡ್ಯ ಜಿಲ್ಲೆ. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ? ಪ್ರಕಾರ 17-18 ವರ್ಷ. ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಇಟ್ಕೊಂಡ್ರೆ ಒಂದು 20 ವರ್ಷ ಅಂತ ಹೇಳ್ಬೋದಾ? 20 ವರ್ಷ ಹಾ? ಚೆನ್ನಾಗಿ ಇಟ್ಕೊಂಡ್ರೆ 20 ವರ್ಷ. ಅಂದ್ರೆ ನಾವು ನಮ್ಮ ಆರೋಗ್ಯವನ್ನು ಹೆಂಗ್ ನೋಡ್ಕೊಂತೀವಿ ಅದ್ರ ಆರೋಗ್ಯನ ನಾವು ನೋಡ್ಕೋಬೇಕು. ಬರಲ್ಲ, ಹಿಂದೆ ಇದ್ದೋ ಬತ್ತಿದ್ದೋ. 17 ಅಂದ್ರೆ ಅವ್ರ ಆರೋಗ್ಯನೆಲ್ಲ ಏರುಪೇರಾದ್ರೆ ನಾವು ಗಮನ ಕೊಡ್ಬೇಕು ಅಲ್ವಾ. ಈಗ ನಮ್ಮ ಆರೋಗ್ಯ ಪೇರಾದ್ರೆ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಬಿಪಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಇಲ್ಲಿ ಅಲ್ವಾ. ಈಗ ನಮ್ಮ ಆರೋಗ್ಯ ಏರುಪೇರಾದ್ರೆ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಬಿಪಿ ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ. ಅವರು ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು ಅಲ್ವಾ. ಅವೇರಿನಾ? ಇಲ್ಲೇ ನಾಗಮಾ, ಸರಿ ಅವೇರಿ ವ್ಯಾಪಾರ ಮಾಡ್ತೀವಿ. ಮಾಡಿ 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 ಸರ್. ಮಾಗಡಿಗೆ ಹೋಗಲ್ವಾ? ಅಂಗಡಿಗೆ ಹೋಗಿದ್ದೆ, ಬಂದಿನಿ. ಬಂದಿದ್ದೀರಾ? ಹೆಂಗೆ ರೇಟ್ ಕಡಿಮೆನಾ ಜಾಸ್ತಿನಾ ಹೆಂಗೆ? ಅಷ್ಟೇ ಮಾಲ್ ಇದ್ದಂಗೆ. ಮಾಲ್ ಇದ್ದಂಗಲ್ವ? ಸೈಜ್ ಕಮ್ಮಿ, ಸಣ್ಣ ಮಾಲ್ ಎಲ್ಲ. ಹಾಂ, ಸಣ್ಣ ಮಾಲ್ ಅಲ್ವಾ? ಕರೆಕ್ಟ್. ಬೆಲೆ ಜಾಸ್ತಿ. ಸುಮಾರು ವಿಸ್ತೀರ್ಣ ಸುಮಾರು ಒಂದು 3-4 ಕಿಲೋಮೀಟರ್ ಇದೆ ಅಲ್ವಾ? ಅದು ಮಾಗಡಿ ಅಂದ್ರೆ ಒಂದು ಅಟ್ರಾಕ್ಷನ್ ಆಗ್ಬಿಡುತ್ತೆ ಅಲ್ಲಿ ಅಲ್ವಾ? ಹಿಂಗೊಂದು 2 ಕಿಲೋಮೀಟರ್ ಹಿಂಗೆ ಹಿಂಗೆ 2 ಕಿಲೋಮೀಟರ್ ಅಡ್ಡಾಡಕ್ಕಾಗಲ್ಲ. ಒಂದ್ಸಲ ಜಾತ್ರೆ. ಹೇಳಿ ಹೇಳಿ. ಇದೆಲ್ಲ ಬರ್ತಾರೆ ನಮಗೆಲ್ಲ ಗೊತ್ತು. ಜೋಡುಗಟ್ಟೆ, KG ಟೆಂಪಲ್ ಅವರೆಲ್ಲ ಬರ್ತಾರೆ. ಇವ್ರು ಬಂದಿಲ್ವಾ? ರಘು ಬಂದಿಲ್ವಾ? ಹೌದಾ? ಅದು ವ್ಯಾಪಾರ ಯಾವುದೋ ಮೂಮೆಂಟಲ್ಲಿ ಆಗುತ್ತೆ. ನಾವು ಲೆಕ್ಕಾಚಾರ ಹಾಕೋ ಬಂದಾಗ ವ್ಯಾಪಾರ ಆಗಲ್ಲ. ಸುಮ್ಮನೆ ಅನ್ಪ್ಲಾನ್ ಆಗಿ ಬನ್ನಿ ನೀವು, ವ್ಯಾಪಾರ ಆಗುತ್ತೆ. ನಮ್ಮ ಬದುಕು ಕೂಡ ಅಷ್ಟೇ, ಲೆಕ್ಕಾಚಾರದಲ್ಲಿ ಬದುಕು ಮಾಡಬಾರ್ದು. ಮಕ್ಕಳಿಗೆ ಫ್ರೀಡಮ್ ಆಗಿ ಕೊಡಬೇಕು ಹೇಳಿ. ಈ ಕೊಟ್ರೆ ಹಂಗೆ ಅಲ್ಲ, ಇಲ್ಲ ಹೇಳಿದ್ ನಾನು. ಕೆಲವು ಸಲ ನೀವು ಹಂಗೆ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರ್ಬೇಕೇನಾಗುತ್ತೆ, ತುಂಡೋಗ್ಬಿಡುತ್ತೆ ಅಲ್ವೇನ್ರಿ? ನಾವು ಲೆಕ್ಕಾಚಾರ ಹಾಕೊಂಡು ಯಾವತ್ತೂ ಕೆಲಸ ಮಾಡಬಾರ್ದು. ಬರಬೇಕು, ಜಾತ್ರೆಗೆ ಬರಬೇಕು, ಮಾಡಬೇಕು, ಹುಡುಕ್ ಮಾಡ್ಬೇಕು ಅಷ್ಟೇ ವಿನಃ ನಮ್ಮ ಬದುಕು ಕೂಡ ಅಷ್ಟೇ. ಜಾಸ್ತಿ ಲೆಕ್ಕಾಚಾರ ಹಾಕೊಂಡ್ಬಿಟ್ರೆ ಹೊಟ್ಟೋಗ್ಬಿಡುತ್ತೆ ಅಲ್ವಾ? ಬಿಡಬೇಕು, ಬುದ್ಧಿವಾದ ಹೇಳ್ಬೇಕು ನಾವು. ಮಕ್ಕಳೆಲ್ಲ ತುಂಬಾ ಬುದ್ಧಿವಂತರೆ, ನಾವೇನು ಅವ್ರನ್ನ ಪಾಠ ಕಲಿಸ್ಬೇಕಾಗಿಲ್ಲ ಅಲ್ವಾ? ಇವತ್ತಿನ ಮಕ್ಕಳು ಸಂತೆಗೆ ಬರಬೇಕು, ಸಂತೆ ಅನುಭವ ತಗೋಬೇಕು. ಓದಿರೋದು ಬೇರೆ, ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಓದೇ ಬೇರೆ, ಅನ್ನನೇ ಬೇರೆ, ಜ್ಞಾನನೇ ಬೇರೆ. ಈಗ ಇವ್ರು ಮಾಡೋ ಅನುಭವಕ್ಕೆ ಏನು ಓದಿ ನೀವು ಬೆಲೆ ಕಟ್ತೀರಾ ಅಲ್ವಾ? ಅಲ್ವರಿ? ಓದಿನ ಅನುಭವ ಬೇರೆ, ಜಾತ್ರೆಯಲ್ಲಿ ಪಡೆಯೋ ಅನುಭವನೇ ಬೇರೆ. ನೋಡ್ದ ನೀವು ಯಾವ್ದನ್ನ ಇಷ್ಟೇ ರೇಟು ಇದೇ ರೇಟು ಅಂತ ಹೇಳ್ತೀರಲ್ವಾ? ಅಲ್ವಾ? ಹಾಗಾಗಿ ಉದ್ಯೋಗ